ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೊಂದು ನ್ಯೂಸು. ಇದು ನೀವು ಯಾರು ನೀಟ್ 2020 ಪ್ರಿಪೇರ್ ಆಗ್ತಾ ಇದ್ದಲ್ಲ ಅವ್ರಿಗೆ ಇದು ಒಂದು ಅಪಾರ್ಚುನಿಟಿ. ಇದು ಪಹಲ್ ಬ್ಯಾಚ್ ಫಾರ್ ನೀಟ್ 2021 ಅಂತ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಕ್ರ್ಯಾಶ್ ಕೋರ್ಸ್ ಫಾರ್ ನೀಟ್ 21 ಇದು ಸ್ಟಾರ್ಟ್ ಆನ್ ಡಿಸೆಂಬರ್ 21 ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಇಲ್ಲಿ ಟಾಪ್ ಎಜುಕೇಟರ್ ನಾನು ಹೇಳ್ತೀನಿ ಯಾರು ಎಲಿಜಿಬಲ್ ಅಂತ. ಯಾರ್ಯಾರು ಇದ್ದಾರೆ ಟಾಪ್ ಎಜುಕೇಟರು? ಪ್ರಿಪೇರ್ ಫಾರ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ವಿತ್ ಟಾಪ್ ಎಜುಕೇಟರ್ ಯಾರು ಅಂದರೆ ಇಲ್ಲಿ ನೋಡಿ, ಕ್ರ್ಯಾಶ್ ಕೋರ್ಸ್ ಫಾರ್ ನೀಟ್ 2020 ಎಲ್ಲ ಟಾಪ್ ಎಜುಕೇಟರು, ಎಲ್ಲ 18+ ಎಕ್ಸ್ಪೀರಿಯನ್ಸ್ ಪರ್ಸನ್ಸು ಎಲ್ಲರೂ. ಓಕೆ, ಸ್ಟಾರ್ಟ್ ಆನ್ ಡಿಸೆಂಬರ್ 20% ಸ್ಟಾರ್ಟ್ ಆಗ್ತಾ ಇದೆ. ನೀವು ಯೂಸ್ ರೆಫರಲ್ ಕೋಡ್ ಟೇಕ್ ಇಟ್ ಸ್ಮಾರ್ಟ್ ಅಂತ ಯೂಸ್ ಮಾಡಿಕೊಂಡ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ, ಪಹಲ್ ಬ್ಯಾಚ್ ನೀಟ್ 2020 ಯಾರೇ ಡಿ.ಆರ್. ಸಿಂಗ್, ಇವರು MBBS ಆಲ್ರೆಡಿ MBBS ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಪಂಕಜ್ ತಳವಾರು, ಇವ್ರು ಯಾರಂದರೆ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪರ್ಟ್ ಇನ್ 24 ಇಯರ್ ಎಕ್ಸ್ಪೀರಿಯನ್ಸು ಇವ್ರಿಗಿದೆ. ಓಕೆ, ಎಲ್ಲ ಟಾಪ್ ಎಜುಕೇಟರ್ ಇದ್ದಾರೆ. ಆಮೇಲೆ ಆಶೀಶ್ ದೇವನ್, ಇವ್ರಿಗೆ 23 ಇಯರ್ ಕೋಚಿಂಗು. ಇವರು HOD ಆಫ್ LN ಆನ್ ಕೆರಿಯರ್ ಪಾಯಿಂಟು ಆಲ್ರೆಡಿ ಕೋಟಾದಲ್ಲಿ. ಆಮೇಲೆ ಪ್ರದೀಪ್ ಚಿತ್ತೋರ ಇದ್ದಾರಲ್ಲ, ಇವರು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ ದ ಟಾಪ್ ಇನ್ಸ್ಟಿಟ್ಯೂಟ್ ಕೋಟಾದಲ್ಲಿ ಇವರು ಡೈರೆಕ್ಟರ್ ಆಗಿದ್ದಾರೆ. ಓಕೆ, ಅದೇ ರೀತಿ ಸೌರಭ್ ಶರ್ಮಾ, ಇವರು ಎಕ್ಸ್ಪರ್ಟ್ ಟಾಪ್ ಆಲ್ ಇಂಡಿಯಾ ರ್ಯಾಂಕ್ ಇವ್ರದ್ದು ಎಷ್ಟಿದೆ ಅಂದರೆ 1, 5, 14, 17 ಇನ್ ಏಮ್ಸ್ ಇನ್ ನೀಟ್ UG ಎಲ್ಲ ಟಾಪ್ ಅವರು ತಗೋತಾ ಇದೆ. ನಿಮ್ಮೊಂದು ಒಳ್ಳೆ ಅಪಾರ್ಚುನಿಟಿ ಯೂಸ್ ಕೋ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ಕರ್ನಾಟಕ ನೀಟ್ 2020 ಅಪ್ಡೇಟ್ಗೆ ನಿಮಗೆಲ್ಲರೂ ಸ್ವಾಗತ. ಫ್ರೆಂಡ್ಸು, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಇದು ಏನು ಅಪ್ಡೇಟ್ ಅಂದರೆ, ಇದು ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ. ಯಾವಾಗಿಂದ ಅಂದರೆ 18 ಡಿಸೆಂಬರ್ 2020. ಅಂದರೆ ನಿಮಗೆ ಇಲ್ಲಿ ತನಕ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಏನು ಮಾಪಪ್ ರೌಂಡ್ ಸ್ಟಾರ್ಟ್ ಆಗಿದೆಲ್ಲ, ಡೈಲಿ ನಡೆದಂಗೆ ಎಷ್ಟು ಖಾಲಿ ಇದಾವೆ ಸೀಟ್ ಅಂತ ಬಿಡ್ತಾರೆ. ನೀವು ಇದನ್ನು ನೋಡಿಕೊಂಡು ನೀವು ಹೋಗಬೇಕು ಇಲ್ಲ ಅಂತ ಡಿಸೈಡ್ ಮಾಡಬೇಕು. ಇದು GMP ಜನರಲ್ ಕೋಟಾ ಅಂದರೆ ಜನರಲ್ ಕೋಟಾದೇನೆಂದರೆ ಪ್ರೈವೇಟ್ ಕೋಟಾ. ಅದು ನಾರ್ಮಲ್ ಕೋಟಾ ಅಲ್ಲದು, ಪ್ರೈವೇಟ್ ಕೋಟಾ. ಇದರಲ್ಲಿ GMP ಬರುತ್ತೆ, GMP ಹೈದರಾಬಾದ್ ಕೊರಂಟ ಬರುತ್ತೆ, MA, MC, ME, MEH, MK, MM ಇದೆಲ್ಲ ಬರುತ್ತೆ, OPN. ಓಕೆ, ಇಲ್ಲಿ ನೋಡಿ, ನೀವು GMPಯಲ್ಲಿ ಟೋಟಲು 54 ಸೀಟ್ ಇದೆ. ಇದನ್ನು ಯಾರು ಬೇಕಾದ ತೊಗೋಬೋದು, ಎಲ್ಲರೂ ಎಲಿಜಿಬಲ್ ಇರ್ತಾರೆ ಇದಕ್ಕೆ. ಅದೇ ರೀತಿ GM ಹೈದರಾಬಾದ್ ಕೋಟಾ ಎಷ್ಟಿದೆ ಅಂದರೆ 2 ಸೀಟು, ಅವರು ಕೂಡ ತೊಗೋಬೋದು. MA, MC ಅಂತ ನಿಮಗೆಲ್ಲ ಗೊತ್ತಿದೆ, ಇದು ನಾರ್ಮಲ್ ತೊಗೋಬೋದು. ನೆಕ್ಸ್ಟ್ ಬರೋದೇನೆಂದರೆ OPN, ಹೈಯೆಸ್ಟ್ OPN ಸೀಟ್ ಇದೆ 360. OPN ಅಂದರೆ ಏನು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ ಮೊದಲು. ಓಪನ್ ಕೋಟಾ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಓನ್ಲಿ ಫಾರ್ ಓಪನ್ ಕೋಟಾ. ಅಂದರೆ ನಾಟ್ ಸ್ಟೇಟ್ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅದು ಓನ್ಲಿ ಫಾರ್ ಎಲಿಜಿಬಲ್ ಓಪನ್ ಕೋಟಾಗೆ ಎಲಿಜಿಬಲ್ ಇರ್ತಾರೆ. ನಮ್ಮ ಸ್ಟೇಟ್ ಅವರು ಎಲಿಜಿಬಲ್ ಇರ್ತಾರೆ, ಆದರೆ ಇದ್ರದ್ದು ಫೀಸ್ ಜಾಸ್ತಿ ಇರುತ್ತೆ, ನೋಡಿರ್ಬೋದು ನೀವು. ಓಕೆ, ಸೊ ಇದ್ರದ್ದು ಮೈನಾರಿಟಿ ಲಿಂಗ್ವಿಸ್ಟಿಕ್ ಕೊಡುವ ತಮಿಳು, ತೆಲುಗು ಎಲ್ಲ ಸಪ್ರೇಟ್ ಇದೆಲ್ಲ ತುಳಿದು ಇದು ಸೀಟ್ ನೋಡ್ಕೊಂಡು ನೀವು ಬೇಕಂದರೆ ಹೋಗ್ಬೋದು. ನಿಮ್ಮ ಫೀಸ್ ಇರುತ್ತೆ, ಅಲ್ಲೆಲ್ಲ ಕೊಟ್ಟಿರ್ತಾರೆ ಎಲಿಜಿಬಲ್ ಇದು. ಸೊ ಇದ್ರ ಪ್ರಕಾರ ನೀವು ಹೋಗ್ಬೋದು. 360 ಸೀಟ್ ಇದೆ OPN. ಅದು ನಿಮಗೆ ನಾರ್ಮಲ್ ಅದೇನು ಸೀಟ್ ಇದೆಯಲ್ಲ ಅದನ್ನು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು, ನೀವು ಬೇಕಾದರೆ ಮಾಡ್ಬೋದು. ಆದರೆ ನಾನ್ ಕರ್ನಾಟಕ ಅವರು ಇದಕ್ಕಷ್ಟೇ ಪಾರ್ಟಿಸಿಪೇಟ್ ಮಾಡಿ ತೊಗೋಬೇಕಾಗುತ್ತೆ, ಬೇರೆ ಎದಕ್ಕೂ ಎಲಿಜಿಬಲ್ ಇರಲ್ಲ. ಎಲ್ಲರೂ ನಮ್ಮ ಕರ್ನಾಟಕದವರು ಟೋಟಲ್ ಇದಕ್ಕೆ ಎಲ್ಲರಿಗೂ ಎಲಿಜಿಬಲ್ ಇರ್ತಾರೆ. ಸೊ ಟೋಟಲ್ 458 ಸೀಟ್ಸ್ ಇದೆ. ಓಕೆ, ಇಷ್ಟೇ ಸೀಟ್ ಇರೋದು ಪ್ರೈವೇಟ್ ಕೋಟಾ. ಆಮೇಲೆ ನಿಮಗೆ ಸಪ್ರೇಟ್ ಬಿಟ್ಟಿದ್ದಾರೆ ಅವರು, ಅದರ್ಸ್ ಕೋಟಾ ಇದೆಲ್ಲ ಜಾಸ್ತಿ ಫೀಸ್ ಇರುತ್ತೆ. ನೀವು ಬೇಕಂದರೆ ಹೋಗ್ಬೋದು, ಡೈಲಿ ಅಪ್ಡೇಟ್ ಮಾಡ್ತಿರ್ತಾರೆ, ನಿಮ್ಗೆ ಬೇಕಂದ್ರೆ ನೀವು ಟ್ರೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಎಲ್ಲರೂ ಆಲ್ ದ ಬೆಸ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.